ಆರ್ಸಿಬಿಗೆ ಗೆಲುವು ಸಿಗ್ತಾ ಇದ್ದಂಗೆ ಅಭಿಮಾನಿಗಳ ಸಂಭ್ರಮ ಸಡಗರ ಮುಗಿಲು ಮುಟ್ತಿದೆ. ಅಂದರೆ ಈಗಲೂ ಕೂಡ ಸಂಭ್ರಮ ಜೋರಾಗಿ ನಡೀತಾ ಇದೆ, ಕಮ್ಮಿ ಆಗಿಲ್ಲ. ಇಡೀ ರಾತ್ರಿ ಸಂಭ್ರಮಾಚರಣೆ ಆಗಿದೆ, ಈಗಲೂ ನಡೀತಾ ಇದೆ. ಇವತ್ತಂತೂ ಇಡೀ ದಿನ ಇರುತ್ತೆ. ಪಟಾಕಿಯನ್ನು ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಆರ್ಸಿಬಿ ಫ್ಯಾನ್. ಪ್ರಮುಖ ರಸ್ತೆಗಳಲ್ಲಿ ರೆಡ್ ಆರ್ಮಿ ಮಿಂಚನ್ನು ಹರಿಸ್ತು. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಸಂಭ್ರಮಾಚರಣೆ ಇತ್ತು. ಇವತ್ತು ಇಡೀ ದಿನ ಇರುತ್ತೆ. ಇಡೀ ಕರ್ನಾಟಕದಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ 18 ವರ್ಷಗಳ ಬಳಿಕ ಟ್ರೋಫಿಯನ್ನು ಗೆದ್ದಿರುವಂಥ ಬೆಂಗಳೂರು ಅದರ ಸಂಭ್ರಮಾಚರಣೆ ಯಾಕಿರಬಾರ್ದು ಅಂತ. ಫೈನಲ್ನಲ್ಲಿ ಗೆದ್ದು ಚಾಂಪಿಯನ್ ಆಗಿರುವಂಥ ಟೀಮ್ 18 ವರ್ಷ ಬೇಕಾಗಿತ್ತು. ಅಂದರೆ ಕಾಕತಾಳೀಯ ಇದೆಲ್ಲವೂ ಕೂಡ ಕೂಡ್ಕೊಂಡು ಬಂದಿದೆ. 18 ವಿರಾಟ್ ಕೊಹ್ಲಿಯ ಜೆರ್ಸಿ ನಂಬರ್, 18 ವರ್ಷ ಫೈನಲ್ ಪಂದ್ಯ ಆಡಿರೋದು, ಈ ಎಲ್ಲ ಲೆಕ್ಕವನ್ನು ಮಾಡಿದ್ರೆ ಎಲ್ಲ ಕೂಡಿಸಿದ್ರೆ 18 ಆಗುತ್ತೆ ಡೇಟು. ಸೊ ಇದೆಲ್ಲವೂ ಕೂಡ ಕಾಕತಾಳೀಯ. ಸೊ ಹಂಗಾಗಿ ಎಲ್ಲವೂ ಕೂಡ ಕೂಡ್ಕೊಂಡು ಬಂದಿರೋದ್ರಿಂದಾಗಿ ಈ ಸಲ ಕಪ್ ನಮ್ಮದಾಯಿತು. ಸೊ ಪಂಜಾಬನ್ನು ಸೋಲಿಸಿ ಟ್ರೋಫಿಗೆ ಮುತ್ತಿಟ್ಟಿರುವಂಥ ಆರ್ಸಿಬಿ 18 ವರ್ಷಗಳ ಬಳಿಕ IPL ಟ್ರೋಫಿಯನ್ನು ಗೆದ್ದು ಬೀಗಿರುವಂಥದ್ದು ಸಂಭ್ರಮಾಚರಣೆ. ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ, ಇಡೀ ದೇಶದಲ್ಲಿ, ವಿದೇಶದಲ್ಲೂ ಕೂಡ ಸಂಭ್ರಮಾಚರಣೆ ಇದೆ. ವಿದೇಶದಲ್ಲೂ ಕೂಡ ಆರ್ಸಿಬಿ ಗೆಲ್ತಾ ಇದ್ದಂಗೆ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಅಂದರೆ ಆರ್ಸಿಬಿಯ ಪವರ್, ಆರ್ಸಿಬಿ ಅಂತಂದರೆ ಏನು ಅನ್ನೋದು ಕೇವಲ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಗೊತ್ತು ಇದರ ಕ್ರೇಜ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂಥೇಳಿ. ಆರ್ಸಿಬಿ ಗೆದ್ದಾದ ನಂತರ ಯೂಟ್ಯೂಬ್, ಎಕ್ಸ್ ಖಾತೆ, ಟ್ವಿಟರ್ ನೀವು ಓಪನ್ ಮಾಡಿ ಏನು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ಇರುತ್ತೆ. ಬಿಟ್ಟರೆ ನಿಮಗೆ ಯೂಟ್ಯೂಬಲ್ಲಿ, ಎಕ್ಸ್ ಖಾತೆಯಲ್ಲಿ, ಇನ್ಸ್ಟಾದಲ್ಲಿ ಬೇರೇನೂ ಸಿಗೋದಿಲ್ಲ. ಅಭಿಮಾನಿಗಳ ಸಂಭ್ರಮಾಚರಣೆ, ವಿರಾಟ್ ಕೊಹ್ಲಿಯವರ ಕಣ್ಣೀರು, ಆನಂದ ಬಾಷ್ಪ, ಇನ್ಸ್ಟಾದಲ್ಲಿ ಅದೇ ಸಿಗತ್ತೆ. ಬಿಟ್ಟರೆ ಇನ್ನೇನು ಸಿಗಲ್ಲ ನಿಮಗೆ. ಬೇರೆ ಸ್ಟೋರಿಗಳಂತೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ರೀತಿಯ ಟ್ರೆಂಡ್ ಇರುವಂಥದ್ದು. 18 ವರ್ಷದ ತಪಸ್ಸು ಇದು. 17 ವರ್ಷ ಆದ ನಂತರ 18 ವರ್ಷಕ್ಕೆ ಆರ್ಸಿಬಿ ಕಪ್ಪನ್ನು ಎತ್ತಿ ಹಿಡಿಯತ್ತೆ ಅಂತ ಹೇಳಿದ್ರೆ, ಅಂದರೆ ಈಗ ಇದು 4ನೇ ಬಾರಿಗೆ ಫೈನಲ್ಗೆ ಆರ್ಸಿಬಿ ಪ್ರವೇಶ ಮಾಡಿರುವಂಥದ್ದು. ಯಾವಾಗಲೂ ಚಾಂಪಿಯನ್ ಆಗಬೇಕಾಗಿತ್ತು, ಆ ರೀತಿಯ ಟೀಮ್ ಇತ್ತು. ಬಟ್ ಜೊತೆ ಯಾರು ನಿಂತಿರಲಿಲ್ಲ. ಒಂದು 3 ರಿಂದ 4 ಆಟಗಾರರು ಮಾತ್ರ ಚೆನ್ನಾಗಿ ಆಡೋರು ಇರ್ತಾಯಿದ್ರು. ABD ವಿಕೆಟ್ ಆದರೆ ಮತ್ತೆ ಯಾರೂ ಇರ್ತಿರಲಿಲ್ಲ. ಕೊಹ್ಲಿ ವಿಕೆಟ್ ಆದರೆ ಅವ್ರ ಜೊತೆಗೆ ಯಾರೂ ಸಾಥ್ ಕೊಡೋರು ಇರ್ತಿರಲಿಲ್ಲ. ಗೇಲ್ ವಿಕೆಟ್ ಆದರೆ ಯಾರೂ ಇರ್ತಿರಲಿಲ್ಲ. ಈ 3 ರಿಂದ 4 ಆಟಗಾರರ ಮೇಲೆ ಮಾತ್ರ ಡಿಪೆಂಡ್ ಇರ್ತಿತ್ತು ಈ ಹಿಂದೆ. ಬಟ್ ಅದನ್ನು ಮನಗಂಡು ಈ ಬಾರಿ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರ ಥಾಟ್ಗೆ ಆರಂಭದಲ್ಲಿ ಮೊದಲ ದಿನದ ಆಕ್ಷನಲ್ಲಿ ಎಲ್ಲರೂ ಕೂಡ ಬೈದಿದ್ರು. ಏನು ಮಾಡ್ತಾ ಇದೆ ಆರ್ಸಿಬಿ ಮ್ಯಾನೇಜ್ಮೆಂಟ್, ಏನು ಮಾಡ್ತಿದೆ, ನಿದ್ದೆ ಮಾಡ್ತಿದೆಯಾ ಅಂತೇಳಿ. ಯಾಕೆಂದರೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮೊದಲ ದಿನ ಯಾರನ್ನು ಕೂಡ ಖರೀದಿ ಮಾಡೋದಿಲ್ಲ.
2025ಕ್ಕೆ ಆರ್ ಸಿ ಬಿ ಇತಿಹಾಸವನ್ನು ನಿರ್ಮಾಣ ಮಾಡಿದೆ, ಚರಿತ್ರೆಯನ್ನು ಸೃಷ್ಟಿ ಹಾಕಿರುವಂಥದ್ದು ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮೂಡ್ತಾ ಇದೆ. ಈ ಸಂಭ್ರಮಾಚರಣೆ ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಹೇಟರ್ಸ್ಗಳು ಆರ್ ಸಿ ಬಿ ಅಭಿಮಾನಿಗಳನ್ನು ಯಾವ ರೀತಿಯಾಗಿ ಹೀಯಾಳಿಸ್ತಾ ಇದ್ರು ಅಂತೇಳಿ. ಪ್ರತಿ ಬಾರಿ ಸೋತಾಗ ಆರ್ ಸಿ ಬಿ ಜೊತೆಗೆ ನಿಲ್ತಾ ಇರುವಂಥ ಅಭಿಮಾನಿಗಳಿಗೆ ಈ ಕಪ್ ಅವ್ರಿಗೇನೆ, ಈ ಕ್ರೆಡಿಟ್ ಆರ್ ಸಿ ಬಿ ಅಭಿಮಾನಿಗಳಿಗೇನೆ ಸಲ್ಲಬೇಕು. 18 ವರ್ಷಗಳಿಂದ ಆರ್ ಸಿ ಬಿ ಜೊತೆಗೆ ನಿಂತಿರುವಂಥ ಆರ್ ಸಿ ಬಿ ಅಭಿಮಾನಿಗಳು. ಅಹಮದಾಬಾದ್ನಲ್ಲಿ ಪಂದ್ಯ ನಡೆಯುತ್ತೆ. ಅಹಮದಾಬಾದ್ನಲ್ಲಿ ಡೆಸಿಬಲ್ ಕೂಗು ಇರುತ್ತೆ 122, 123 ತನಕ. ಎಲ್ಲಿ? ಅಹಮದಾಬಾದ್ನಲ್ಲಿ ವಿಕೆಟ್ ಬಿದ್ದಾಗ. ಅಂದರೆ ಆರ್ ಸಿ ಬಿ ಅಭಿಮಾನಿಗಳು ಕೇವಲ ಬೆಂಗಳೂರಿನಲ್ಲಿ, ಅಂದರೆ ಕರ್ನಾಟಕ ಟೀಮ್ ಅಂತ ಹೇಳಿದಾಗ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಇದ್ದಾರೆ, ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. ವಿದೇಶದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಕ್ರೇಜ್ ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. ವಿದೇಶದಲ್ಲಿ ಸೆಲೆಬ್ರೇಷನ್ ಆಗ್ತಾ ಇರೋದು. ಆಮೇಲೆ ಕಪ್ ಗೆಲ್ತಾ ಇದ್ದಂಗೆ ವಿಜಯ್ ಮಲ್ಯ ಅವರು ಕೂಡ ಟ್ವೀಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಜಯ್ ಮಲ್ಯ ಅವರಿಗೆ ಕೂಡ ಒಂದು ಕ್ರೆಡಿಟ್ ಹೋಗಲೇಬೇಕು. ಯಾಕಂದರೆ ಈ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದೇ ವಿಜಯ್ ಮಲ್ಯ. ಅವರ ಕೊಡುಗೆ ಕೂಡ ಇದೆ. ಯಾಕಂದರೆ ಆರಂಭದಲ್ಲಿ ಈ ರೀತಿಯಾಗಿ, ಅಂದರೆ ಆರ್ ಸಿ ಬಿ ಅನ್ನುವಂಥ ಟೀಮ್ ಈ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿದ್ರೆ ABD, ವಿರಾಟ್ ಕೊಹ್ಲಿ ಮತ್ತು ಗೇಲ್ ಅವ್ರನ್ನ ಆರ್ ಸಿ ಬಿ ಟೀಮ್ಗೆ ತೆಗೆದುಕೊಂಡಿದ್ರಲ್ಲ, ಅದು ಕೂಡ ಕಾರಣ ಆಗುತ್ತೆ. ದಿಗ್ಗಜ ಆಟಗಾರರು ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್ ಇವರೆಲ್ಲರೂ ಕೂಡ ಈ ರೀತಿಯ ಆರ್ ಸಿ ಬಿ ಟೀಮಲ್ಲಿ ಆಡಿರೋದ್ರಿಂದಾಗಿ ಈ ರೀತಿಯ ಬ್ರ್ಯಾಂಡ್ ಬೆಳೀತು. ಆರ್ ಸಿ ಬಿ ಸೋತರೂ ಕೂಡ ಅದರ ಕ್ರೇಜ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದರು, ABD ಇದ್ದರು, ಕ್ರಿಸ್ ಗೇಲ್ ಇದ್ದರು. ಸೊ ಅವರ ಕೊಡುಗೆ ಅಪಾರವಾದದ್ದು. ಯಾವತ್ತೂ ಕೂಡ ಯಾವುದೇ ಸೀಸನಲ್ಲಿ ಕೂಡ ಅವರು ಚೆನ್ನಾಗಿ ಆಡಿಲ್ಲ ಅಂತ ಇಲ್ಲವೇ ಇಲ್ಲ. ಚೆನ್ನಾಗಿ ಆಡ್ತಾರೆ, ಬಟ್ ಸಾಥ್ ಇರಲಿಲ್ಲ. ಈಗ ಒಂದು ಟೀಮ್ ಗೆಲ್ಲಬೇಕು ಅಂತ ಹೇಳಿದ್ರೆ, ಪಂದ್ಯ ಗೆಲ್ಲಬೇಕು ಅಂತ ಹೇಳಿದ್ರೆ ಸಾತು ಮತ್ತು 2 ರಿಂದ 3 ಆಟಗಾರರ ಪ್ರದರ್ಶನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆರ್ ಸಿ ಬಿ ಅಂತ ಬಂದಾಗ ಒಬ್ಬೊಬ್ಬರು ಮಾತ್ರ ಆಡ್ತಾಯಿದ್ರು. ಸೊ ಅದು ಆರ್ ಸಿ ಬಿಗೆ ಹಿನ್ನಡೆ ಆಗ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಈ ಬಾರಿ ಬದಲಾವಣೆ ಮಾಡಿದ್ರು, ಕಪ್ ಗೆದ್ದಾಯಿತು.